ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ಹತ್ತಿ ಅಷ್ಟೇ ಬಿಳಿಯಾದ ಮೃದುವಾದ ಸಾಫ್ಟ್ ಇಡ್ಲಿ ಹ್ಯಾಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋ ಇದ್ದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ಇಡ್ಲಿ ಮಾಡಕ್ಕೆ ಯಾವುದೇ ತರ ಏನೋ ಅಲ್ಲಿ ಸೋಡಾ ಅಲ್ಲಿ ಹಾಕ್ಲಾರ್ದೆ ಮತ್ತು ಅದ್ರ ಜೊತೆಗೆ ಅಕ್ಕಿ ಕೂಡ ಹಾಕ್ಲಾರ್ದೆ ಸಾಫ್ಟ್ ಆಗಿರುವಂತ ಸ್ಪಂಜಿ ಆಗಿರುವಂತ ಇಡ್ಲಿ ಹ್ಯಾಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಾಗ ನೋಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗೆ ವೈಟ್ ಆಗಿ ಬಂದೈತೆ ಅಂತ ಹೇಳ್ರಿ. ಅದಕ್ಕೆ ಏನೇನ್ ಬೇಕು ಬರ್ರಿ. ಇಲ್ಲಿ ಏನ್ ಮಾಡೀನ್ರಿ, ನಾನು 1 ಕಪ್ ಆಗೋಷ್ಟು ಉದ್ದಿನ ಬೇಳೆ ಹಾಕೊಳತ್ತೀನ್ರಿ. ಅದ್ರ ಜೊತೆಗೆ ಗಟ್ಟಿ ಅವಲಕ್ಕಿ ಕೂಡ ಹಾಕೊಳತ್ತೀನಿ ನೋಡ್ರಿ. ಇವಾಗ ಏನ್ ಮಾಡೋದ್ರಿ, ನೀರ್ ಹಾಕೊಂಡು ಇದನ್ನ 2 ಸರ್ತಿ ತೊಳಿಬೇಕಾಗುತ್ತೆ. ನಾವ್ ಯಾವ್ದೇ ಇಡ್ಲಿ ಅಲ್ಲಿ ದೋಸೆ ಅಲ್ರಿ, ಮೊದಲು ಇವಕ್ಕೂರ್ನ ಒಂದ್ 2 ರಿಂದ 3 ನೀರೊಳಗ ತೊಳಿಬೇಕಾಗುತ್ತೆ. ಯಾಕಂದ್ರೆ ಪೌಡರ್ ಅನ್ನೋದು ಹಾಕಿರ್ತಾರಲ್ರಿ, ಅದಕ್ಕಂತ ಹೇಳಿ ತೊಳಿಬೇಕಾಗುತ್ತೆ ನೋಡ್ರಿ. ಇವಾಗ ಇದಕ್ ನೀರ್ ಹಾಕಿ ಲಿಡ್ ಕ್ಲೋಸ್ ಮಾಡಿ ಇಡುಮಂತ್ರಿ. ಇಲ್ಲಿ ನೋಡ್ರಿ, ನಾ ರವಾ ತಗೊಂಡಿನ್ರಿ. ಇದು ಇಡ್ಲಿ ರವಾ ಅಂತಾನೆ ಸಿಗುತ್ರಿ. ಇದನ್ನ ಏನ್ ಮಾಡೋದು, ಇದನ್ನು ಅಷ್ಟೇ ರೀ, ಸ್ವಲ್ಪ ನೀರ್ ಹಾಕೊಂಡು ತಗೋಬೇಕಾಗತ್ರಿ. ಇದಕ್ಕೇನ್ ಜಾಸ್ತಿ ತೊಳೆದೇನ್ ಬೇಕಾಗಿಲ್ರಿ, 1 ವಾಶ್ ಆದ್ರೆ ಸಾಕ್ ನೋಡ್ರಿ. ಇವಾಗ ನೋಡ್ರಿ ಈ ತರ ಉದ್ರಾಗೈತಲ್ರಿ. ನೆಕ್ಸ್ಟ್ ಏನ್ ಮಾಡೋದ್ರಿ, ಇವಾಗೇನ್ ನಾನು ಅವಲಕ್ಕಿ ಮತ್ತ ಉದ್ದಿನ ಬೇಳೆ ತಗೊಂಡಿನಲ್ರಿ, ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ಅವಲಕ್ಕಿ ಹಾಕೋದ್ರಿಂದ ಏನಾಗತ್ತಂದ್ರ ಸಾಫ್ಟ್ ಅಷ್ಟೇ ಮೃದುವಾಗಿ ಬರ್ತೈತಿ ನೋಡ್ರಿ. ಇಲ್ಲಿ ನೋಡ್ರಿ ಈ ತರ ಸಾಫ್ಟ್ ಆಗಿ ರುಬ್ಕೊಂಡೇನ್ರಿ ನಾ ಮಿಕ್ಸಿ ಒಳಗ. ಇವಾಗ ಏನ್ ಮಾಡೋದ್ರಿ, ಆ ರವಾ ಒಳಗ ಮಿಕ್ಸ್ ಮಾಡುಮಂತ್ರಿ. ಇದೇ ನೋಡ್ರಿ ಮೇನ್ ಇರೋದು, ಇನ್ಸ್ಟೆಂಟ್ ಆಗಿ ಮಾಡ್ಬಹುದ್ರಿ ಇದನ್ನ ನಾವು. ಈಗ ಚಂದಾಗೆ ಇದನ್ನ ರವಾ ಒಳಗ ಕಲಸ್ಬೇಕಾಗತ್ರಿ. ನೋಡ್ರಿ ಈ ತರ ಸಾಫ್ಟ್ ಆಗಿ ಕೈಲೇನೆ ಕಲ್ಸ್ಕೊಬೇಕಾಗತ್ರಿ. ನೆಕ್ಸ್ಟ್ ಇದನ್ನ ಏನ್ ಮಾಡೋದ್ರಿ, ಓವರ್ ನೈಟ್ ಬಿಡ್ಬೇಕಾಗತ್ರಿ ನಾವು. ಇಲ್ಲ ನಮ್ಗ್ ಜಲ್ದಿನೇ ಮಾಡ್ಬೇಕಾಗಿತ್ತ ಅಂತಂದ್ರ ಸೋಡಾ ಹಾಕೊಂಡ್ ಮಾಡ್ಬೋದ್ರಿ. ಇಲ್ಲಿ ನೋಡ್ರಿ ನಾ ಬೆಳಗ್ಗೆ ತೆಗಿಯಾತೀನ್ರಿ. ಯಾವ ತರ ಉಬ್ಬಿ ಬಂದೈತಿ ನೋಡ್ತಾ ಇರ್ಬೋದ್ರಿ ನೀವು. ರವಾ ಅನ್ನೋದು ಎಷ್ಟು ಉಬ್ಬೈತಿ ಅಂತ ಹೇಳಿ. ಯಾವುದೇ ತರ ನಾವ್ ಇನ್ನೂ ಹಾಕಿಲ್ರಿ, ಸೋಡಾ ಹಾಕಿಲ್ರಿ, ಅಂದ್ರೂ ಇಷ್ಟು ಪರಿ ಉಬ್ಬೈತ್ರಿ. ನೆಕ್ಸ್ಟ್ ಇದಕ್ ಸ್ವಲ್ಪ ಉಪ್ಪು ಹಾಕೊಳತೀನಿ ನೋಡ್ರಿ. ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಒಂದ್ಸರ್ತಿ ಇದನ್ನ ಚಂದಾಗಿ ಮಿಕ್ಸ್ ಮಾಡ್ಕೊಳಮಂತ್ರಿ. ಈಗ ನೋಡ್ರಿ ರೆಡಿ ಆಗೈತ್ರಿ. ನೆಕ್ಸ್ಟ್ ಇಡ್ಲಿ ಪಾತ್ರೆಗ ನಾವೇನ್ ಮಾಡೋಮ್ರಿ, ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಎಣ್ಣೆ ಎದಕ್ ಹಚ್ಕೋಬೇಕಂದ್ರ ಒಟ್ಟ ಇಡ್ಲಿ ಅನ್ನೋದು ಅಂಟದಿಲ್ ನೋಡ್ರಿ, ಒಂದ್ ಚೂರು ಅಂಟಲ್ರಿ. ನೀವ್ ಜಾಸ್ತಿ ಸ್ವಲ್ಪ ಕಂಜೂಸ್ ಮಾಡ್ಲಾರ್ದೆ ಜಾಸ್ತಿ ಸ್ವಲ್ಪ ಎಣ್ಣೆ ಹಾಕೊಂಡು ಇಡ್ಲಿ ಹಾಕೊಳ್ಳೋದ್ರಿಂದ ಇಡ್ಲಿ ಜಲ್ದಿ ಬಂದ್ಬಿಡ್ತಾವ್ರಿ. ನೋಡ್ರಿ ಇವಾಗ ಇಡ್ಲಿ ಪಾತ್ರೆಗ ನಾನು ಇದು ಮಿಕ್ಸ್ ಮಾಡಿದ್ದು ಹಾಕೊಳತ್ತೀನ್ರಿ. ನೆಕ್ಸ್ಟ್ ಈ ಕಡೆ ನೀರ್ ಕೂಡ ಕುದಿಯತ್ತವ್ರಿ. ಒಂದೊಂದು ಪ್ಲೇಟ್ ಇಡಾತೀನಿ ನೋಡ್ರಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಏನಿಲ್ಲ ಅಂದ್ರೂ ಒಂದ್ 15 ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ದಾಗ ಕುದಿಸ್ಕೋಬೇಕಾಗತ್ರಿ ಅದನ್ನ. ಈ ಕಡೆ ನಾ ಚಟ್ನಿ ಮಾಡತ್ತೀನಿ ನೋಡ್ರಿ. ಚಟ್ನಿ ಮಾಡಾಕ ಸ್ವಲ್ಪ ಶೇಂಗಾ ತಗೊಂಡಿನ್ರಿ. ಅದ್ರ ಜೊತೆಗೆ ಒಂದ್ 4 ಹಸಿಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ರಿ. ನೋಡ್ರಿ ಈ ತರ ಫ್ರೈ ಆಗನ ನೆಕ್ಸ್ಟ್ ಮಿಕ್ಸಿ ಜಾರಿ ಒಳಗ್ ಹಾಕೊಳ್ಬೇಕಾಗ್ತೀನಿ ನೋಡ್ರಿ. 1 ಸ್ಪೂನ್ ಆಗುವಷ್ಟು ನಾನು ಪುಟಾಣಿ ಕೂಡ ಹಾಕೊಂಡೇನ್ರಿ. ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಕೊಬ್ಬರಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡೇನ್ರಿ. ಸ್ವಲ್ಪ ಜೀರಿಗೆ ಹಾಕೊಳತ್ತೀನ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳತ್ತೀನಿ ನೋಡ್ರಿ. ಇದನ್ನೇನ್ ಮಾಡೋಮ್ರಿ, ಚಂದಾಗೆ ಒಂದ್ಸರ್ತಿ ಗ್ರೈಂಡ್ ಮಾಡ್ಕೊಳಮಂತ್ರಿ. ನೋಡ್ರಿ ಹೋಟೆಲ್ದಾಗ ಸಿಕ್ತೈತಲ್ರಿ ಚಟ್ನಿ, ಅದೇ ರೀತಿ ಮನ್ಯಾಗ ಕೂಡ ರೆಡಿ ಐತ್ ನೋಡ್ರಿ. ಇದಕ್ಕೊಂದು ಒಗ್ಗರಣೆ ಹಾಕೊಳಮಂತ್ರಿ. ಒಗ್ಗರಣೆಗ ನಾನು ಇಲ್ಲಿ ಸ್ವಲ್ಪ ಕರಿಬೇವಿನ ಎಲೆ, ಜೀರಿಗೆ, ಸಾಸ್ವಿ ಮತ್ತು 1 ಒಣ ಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಫಸ್ಟ್ ಕ್ಲಾಸ್ ಆಗಿ ಇಡ್ಲಿ ಜೊತೆ ತಿನ್ನಕ್ ಚಟ್ನಿ ಕೂಡ ರೆಡಿ ಐತ್ ನೋಡ್ರಿ. ಇವಾಗ ನಾವು ನೆಕ್ಸ್ಟ್ ಇದನ್ನ ಸೈಡಿಗೆ ಎತ್ತಿಡುಮಂತ್ರಿ. ಇಡ್ಲಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ ಇಡ್ಲಿ ಕೂಡ ಸೂಪರ್ ಆಗಿ ಎಷ್ಟ್ ಮಸ್ತಾಗೆ ಉಬ್ಬಿ ಬಂದವ್ರಿ. ನೋಡ್ತಾ ಇರ್ಬೋದ್ರಿ. ಫಸ್ಟ್ ಒಂದ್ ಸ್ವಲ್ಪ ಕೈಲೇ ಟಚ್ ಮಾಡಿ ನೋಡ್ಬೇಕ್ರಿ, ಅಂದ್ರ ಅದು ನಮ್ ಕೈಗೆ ಅಂಟತಂದ್ರ ಇನ್ನೊಂದ್ ಸ್ವಲ್ಪ ಕುದಿಸ್ಕೋಬೇಕಾಗತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟ್ ಸಾಫ್ಟ್ ಆಗಿ ವೈಟ್ ಆಗಿ ಬಂದವ ಅಂತ ಹೇಳಿ. ಇಲ್ಲಿ ನೋಡ್ರಿ ನಾ ಒಂದ್ ತೆಗೆದು ಕೂಡ ತೋರ್ಸಾತೀನ್ರಿ. ಒಂದ್ ಚೂರು ಅಂಟಿಲ್ರಿ ಪಾತ್ರೆಗ. ಪ್ಲೇಟಿಗೆ ಒಂದ್ ಚೂರು ಇಡ್ಲಿ ಹಿಟ್ಟು ಅನ್ನೋದಲ್ಲಿ ಒಟ್ಟ ಅಂಟಲ್ ನೋಡ್ರಿ ಈ ತರ ಮಾಡೋದ್ರಿಂದ. ನೀವ್ ನೋಡ್ತಾ ಇರ್ಬೋದ್ರಿ ಎಷ್ಟ್ ಸಾಫ್ಟ್ ಆಗಿ ಸ್ಪಂಜಿ ಆಗಿ ಹತ್ತಿಯಂತೆ ಮೃದುವಾದ ಇಡ್ಲಿ ರೆಡಿ ಐತ್ ನೋಡ್ರಿ. ನನ್ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಒಂದ್ಸರ್ತಿ ಈ ವಿಧಾನದಾಗ ಈ ತರ ಇಡ್ಲಿ ಮಾಡಿ ನೋಡ್ರಿ. ಮನಿ ಮಂದೆಲ್ಲ ಇಷ್ಟಪಟ್ಟು ತಿನ್ನೋದ್ರಾಗ ಡೌಟೇ ಇಲ್ಲ ನೋಡ್ರಿ. ಅಟ್ ಸೂಪರ್ ಆಗಿ ಈ ಇಡ್ಲಿ ಬರ್ತೈತ್ ನೋಡ್ರಿ. ನೆಕ್ಸ್ಟ್ ಸಿಗುಮಂತ್ರಿ.